ನಾವು ಸೇಫ್ಟಿ ಬೆಲ್ಟ್ ಏನಕ್ಕೆ ಉಪಯೋಗಿಸ್ಬೇಕು? ಸೇಫ್ಟಿ ಬೆಲ್ಟ್ ಎಲ್ಲ ಕಡೆ ನೋಡ್ತೀವಿ, ಕಾರ್ಗಳಲ್ಲಿ, ಪ್ಲೇನು, ದೊಡ್ಡ ದೊಡ್ಡ ಬಸ್ಸು, ಟ್ರೈನು, ಇಲ್ಲೆಲ್ಲ ನೋಡ್ತೀವಿ. ಆದರೆ ಏನಕ್ಕೆ ಉಪಯೋಗಿಸ್ಬೇಕು? ಏನಕ್ಕೆ ಅಂತ ಹೇಳಿದ್ರೆ, ಈ ಉತ್ತರ ಹೇಳಬೇಕು ಅಂತ ಹೇಳಿದ್ರೆ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ಇದೆ. ಪ್ರತಿಯೊಂದರಲ್ಲೂ ಈ ವೆಯ್ಟ್ ಹೇಗೆ ಏನಾಗ್ತಾಯಿದೆ ಅಂತ ಹೇಳಿ ನೀವು ಅಬ್ಸರ್ವ್ ಮಾಡಬೇಕು, ಸರಿನಾ? ಈ 4 ಎಕ್ಸ್ಪೆರಿಮೆಂಟ್ ನೋಡಿ. ಏನಾಯಿತು? ಮೊದಲೇ 2ರಲ್ಲಿ ಇದು ಬಿತ್ತು, ಮಿಕ್ಕಿದ 2ರಲ್ಲಿ ವೆಯ್ಟೇ ಅಲ್ಲೇ ಇತ್ತು. ಇಲ್ಲಿ ಸೇಫ್ಟಿ ಬೆಲ್ಟ್ ಎಲ್ಲಿದೆ? ಇಲ್ಲಿ ಸೇಫ್ಟಿ ಬೆಲ್ಟ್ ಕಾಣ್ತಾ ಇಲ್ವಲ್ಲ? ನಿಮ್ಮ ಮ್ಯಾಗ್ನೆಟ್ ಇದೆಯಲ್ಲ, ಈ ಮ್ಯಾಗ್ನೆಟು, ಇವೆಲ್ಲ ಸ್ಟ್ರಕ್ಚರ್ ಫೆರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತ ಹೇಳಿದ್ರೆ ಎಲ್ಲ ಮ್ಯಾಗ್ನೆಟಿಂದ ಅಟ್ರಾಕ್ಟ್ ಆಗುವಂಥ ಮೆಟೀರಿಯಲ್. ಹಾಗಾಗಿ ಇದು ಪೂರ ಒಂದೇ ಒಂದು ಸಿಸ್ಟಮ್ ಆಗುತ್ತೆ, ಒಂಥರ ಮೆತ್ತದಂಗೆ ಇದನ್ನು, ಸರಿನಾ? ಅಣಿಸ್ದಂಗೆ, ಆಯಿತಾ? ಸೊ ಮ್ಯಾಗ್ನೆಟು ಇಟ್ ಸಿಮ್ಯುಲೇಟ್ಸ್ ಅ ಸೇಫ್ಟಿ ಬೆಲ್ಟ್. ಒಂಥರ ಅಣಿಸ್ತೀವಲ್ಲ, ಒಂಥರ ಕಟ್ತೀವಲ್ಲ, ಏನಾಗುತ್ತೆ? ಯಾವಾಗನ ನೀವು ವೆಲಾಸಿಟಿ ಚೇಂಜ್ ಆಯಿತು ಅಂತ ಹೇಳಿದ್ರೆ ಈ ವೆಯ್ಟ್ ಏನು ಕೂಡ ಆ ವೆಲಾಸಿಟಿ ಚೇಂಜ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳುತ್ತೆ, ಅದ್ರ ಮೇಲೆ ಆ ಫೋರ್ಸ್ ಹೋಗುತ್ತೆ. ಇದೇ ರೀತಿಯಲ್ಲಿ ನೀವು ಸೇಫ್ಟಿ ಬೆಲ್ಟ್ ಹಾಕಿದಾಗ ಅದು ನಿಮ್ಮ ಬಾಡಿನ ಇಟ್ ಮೇಕ್ಸ್ ಇಟ್ ಪಾರ್ಟ್ ಆಫ್ ದ ಕಾರ್ ಜೊತೆ ಒಂದು ಮಾಡುತ್ತೆ. ನಾವು ಕಾರಲ್ಲಿ ಎಂಥ ಆಕ್ಸಿಲರೇಷನ್ನು ಅಂತ ಹೇಳಿದ್ರೆ ಚೇಂಜ್ ಆಫ್ ವೆಲಾಸಿಟಿ ಆದ್ರೂ ನೀವು ಆ ಫೋರ್ಸ್ನ, ಆ ವೆಲಾಸಿಟಿ ಚೇಂಜ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರ. ಹಾಗಾಗಿ ಮುಂದೆ ಬೀಳೋದು, ಸಡನ್ನಾಗಿ ತುಂಬ ಹಿಂದೆ ಹೋಗೋದು, ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾಗಿ ನಾವು ಸೇಫ್ಟಿ ಬೆಲ್ಟ್ ಹಾಕೊಳ್ಳೋದು ಒಳ್ಳೆಯದು.